ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಹೃದಯ ಮನಸ್ಸುಗಳಿಗೆ. ಭಾಳ ದಿವಸ ಆಗಿತ್ತು, ಯಾವುದೇ ರೀತಿಯಾದಂಥ ಲಾಗ್ಗಳನ್ನ ಬಿಟ್ಟಿದ್ದಿಲ್ಲ. ಆಲ್ಮೋಸ್ಟ್ ಒಂದು ತಿಂಗಳು ಮೇಲೆ ಆಯಿತು, ಒಂದು ತಿಂಗಳು ಯಾಕೆ ಜಾಸ್ತಿನೇ ಆಗೋಯ್ತು, ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನ ಬಿಟ್ಟಿಲ್ಲ. ಆಮೇಲೆ ಸ್ವಲ್ಪ ನಾನು ಬೇರೆ ಕಡೆ ಬಂದಿದ್ದೆ, ಹಂಗಾಗಿ ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ. ಆಮೇಲೆ ಈ ನನ್ನ ಇನ್ನೊಂದು ಕರ್ನಾಟಕ ನ್ಯೂಸ್ ಚಾನಲ್ ಐತಲ್ಲ, ಆ ಚಾನಲ್ ನಡೆಸ್ಬೇಕಂದ್ರೆ ಭಾಳ ಕಷ್ಟ ಆಗತ್ತೆ. ಇನ್ನು ಅಂಥದ್ರಾಗ ಇದು ಒಂದು ಚಾನಲ್ ಮಾಡಿದ್ವಿ. ಈಗ ಆಲ್ರೆಡಿ ಲಾಗ್ನ ಭಾಳ ದಿವಸ ಆಗಿತ್ತು, ಯಾವುದೇ ರೀತಿಯಂಥದ್ದು ಬಿಟ್ಟಿಲ್ಲ. ಎಲ್ಲರೂ ಆರಾಮದಿರಿ ಅಂತ ಹೇಳ್ಕೊಳ್ತೀನಿ. ನಾನಿವತ್ತು ಎಲ್ಲಿ ಬಂದಿದ್ದೀನಪ್ಪ ಅಂದ್ರೆ ನಾನು ಇಲ್ಲಿ ಬಂದ ಭಾಳ ದಿವಸ ಆಯಿತು ಬೆಂಗಳೂರಿಗೆ. ಬಿಡದಿ ರೈಲ್ವೆ ಸ್ಟೇಷನ್ಗೆ ಬಂದೀನಿ. ಒಂದಷ್ಟು ನಿಮ್ಮ ಜೊತೆ ಮಾತಾಡ್ಬೇಕಂತ ಅಂದ್ಕೊಂಡು ಈ ಒಂದು ಲಾಗ್ನ ಮಾಡಕತ್ತೀನಿ. ಇವಾಗ ನೋಡಿದ್ರೆ ನೋಡ್ರಿ, ಬಸ್ಸು ಆರಾಮು ಮೊಬೈಲ್ ನೋಡ್ಬೇಕು ಕುಂದ್ಬಿಟ್ಟ. ಪಬ್ಜಿ ಆಡೋರಿಗೆ ಈಗ ಇಲ್ಲೇ ಹೋಗೋದ ನೋಡ್ರಿ, ನಮ್ಮೂರು ಪ್ರತಿಭೆ ಇಲ್ಲಿ ಬಂದನ್ರಿ. ಈಗ ಕರ್ಕೊಂಬಂದಿವಿ ಬೆಂಗಳೂರಿಗೆ. ಬೀರು ಇವ್ನು ನೋಡ್ರಿ, ಆಮೇಲೆ ಇವ್ನು ನೋಡಿರಿ, ಇವ ಕಾಲೇಜ್ದಾಗ ಇರ್ತದ, ಕಾಲೇಜು ಪ್ರತಿಯೊಂದು ಲಾಗ್ನಾಗೂ ಅದಾನ. ಆಮೇಲೆ ಇನ್ನು ನಮ್ಮ ಊರು ಪ್ರತಿಭೆ ಬಗ್ಗೆ ಹೇಳಬೇಕು. ಇವು ಪ್ರತಿಯೊಂದು ನಮ್ಮ ಊರಿನ ಪ್ರತಿಯೊಂದು ಲಾಗ್ನಾಗೂ ಅವ ಅದಾನ. ಇನ್ನೊಬ್ಬ ನಮ್ಮ ಅಣ್ಣನೊಬ್ಬ ಬಂದನ್ರಿ, ನಮ್ಮ ಗಣೇಶನ. ಅವನು ಬಂದಾನ, ಬಟ್ ಅವನು ಇಲ್ಲಿ ಕರ್ಕೊಂಬರಲಿಲ್ಲ, ಮುಕ್ಕೊಂಡಿದ್ದವ. ನಾವ ಹೊರಗಡೆ ಹೋಗಿ ಸ್ವಲ್ಪ ಹಂಗೆ ನಿಮ್ಮ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತು, ಅದಕ್ಕೆ ಬಂದೀವಿ. ಮತ್ತು ಪಬ್ಜಿ ಆಡ್ತೀವಿ ಈಗ ನೋಡ್ರಿ, ಬರೀ ಪಬ್ಜಿ ಆಡೋದವ್ರದ್ದಾಗಿದೆ. ಇದ್ರ ಬಗ್ಗೆ ಅಂತ ನಮಗೇನು ಗೊತ್ತಿಲ್ಲ. ಪಬ್ಜಿ ಇದೇನೋ ಫ್ರೀ ಫೈರ್ ಬಗ್ಗೆ ನೀವು ಅಂತೂ ಆಡ್ತಾನೆ ರೀ ಪಬ್ಜಿ. ಈಗ ಇನ್ಸ್ಟಾಗ್ರಾಮ್ ನೋಡ್ಕೊಂತಾನೆ ಯಾವ್ದ ಕಳ್ಳ. ಏನಿಲ್ರಿ, ಇನ್ನೊಂದು ಅಷ್ಟು ಹೊಸ ಹೊಸ ವಿಷಯಗಳು, ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ಬೇಕಂತ ಅಂದ್ಕೊಂಡಿವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಂಡು ಹೊಂಟೀವಿ ಇಲ್ಲೇ ಬೆಂಗಳೂರಾಗ. ಯಾಕಂತಂದ್ರೆ ಇಲ್ಲಿ ಬದುಕಬೇಕಂತಂದ್ರೆ ದುಡ್ಡು ಬೇಕು. ದುಡ್ಡಿಲ್ಲ ಅಂತಂದ್ರೆ ಏನೂ ನಡೆಯಂಗಿಲ್ಲ ಈ ಬೆಂಗಳೂರೊಳಗೆ. ಅದಕ್ಕೋಸ್ಕರ ನಮ್ಮ ಕಾಲೇಜ್ ರೋದಿಂದ ಒಂದು ಕಂಪ್ನಿಗೆ ಬಂದಿದ್ದೀವಿ. ಒಂದು ಕಂಪ್ನಿ ಒಳಗೆ ಒಂದು ಸ್ವಲ್ಪ ಇಲ್ಲಿ ಇರೋಕೆ ವ್ಯವಸ್ಥೆ ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಪೇಮೆಂಟ್ ಬರ್ತೈತಿ, ತಿಂಗಳ ಪೇಮೆಂಟ್. ಆ ಒಂದು ಪೇಮೆಂಟ್ನಾಗ ಹಂಗೆ ನಾವು ಕಂಡಂಥ ಒಂದು ಸ್ವಲ್ಪ ಕನಸುಗಳ ಬಗ್ಗೆ ಕನಸನ್ನು ನನಸು ಮಾಡ್ಕೋಬೇಕಂತ ಅಂದ್ಕೊಂಡು ಈ ಒಂದು ಬೆಂಗಳೂರಿಗೆ ಬಂದೀವಿ. ಬಟ್ ಆ ಕನಸು ಎಲ್ಲಿ ಈಡೇರ್ತೈತೋ ಅಥವಾ ಈಡೇರಲೋ ಗೊತ್ತಿಲ್ಲ. ಬಟ್ ಇಲ್ಲಿ ಎಷ್ಟು ದಿನ ಇರ್ತೀವಿ ಅಷ್ಟು ದಿನದವರೆಗೂ ನಮ್ಮ ಒಂದು ಕನಸಿಗೆ ಸತತ ಪ್ರಯತ್ನ ಮಾಡ್ತೀವಿ. ಬಟ್ ಆದಷ್ಟು ಒಂದೇನೋ ಒಂದು ದೊಡ್ಡ ಪರದೆ ಮೇಲೆ ಬರಬೇಕಂತ ಭಾಳ ಆಸೆ ಐತಿ. ಕಾಯೋಣ, ಎಷ್ಟು ಸಮಯ ಹಿಡಿತೈತಿ ಅಂತ ಗೊತ್ತಿಲ್ಲ, ನೋಡುವ ಏನೇನು ಆಗ್ತೈತಿ ಏನೇನಿಲ್ಲ ಅನ್ನೋದು. ಭಾಳ ದಿವಸ ಆಯಿತು ಈ ಥರ ಯಾವುದೋ ಒಂದು ಲಾಗ್ ಮಾಡಿದ್ದಿಲ್ಲ. ಆಮೇಲೆ ನಾನೆಲ್ಲೂ ಸದ್ಯಕ್ಕೆ ಎಲ್ಲೂ ಹೋಗಿ ಇಲ್ಲ, ಇಲ್ಲಿ ಬಿಟ್ರೆ ಏನು ಮಾತಾಡಬೇಕು. ಮತ್ತೆ ಆರಾಮದಿರಲ್ಲ ಅನ್ಕೋತೀನಿ. ನೋಡ್ರಿ ಏನ ಅನ್ನಕತ್ತಾನ, ಏನ ಏನ ಎಷ್ಟು ಸ್ಮಾರ್ಟ್ ಅದನ್ನ ನೋಡ್ರಿ ಬೀರಪ್ಪ. ಇವ ಬಸ್ಸು ಇಲ್ಲದ ನೋಡ್ರಿ. ಹುಡುಗ ಪಬ್ಜಿನ ಆಡ್ತಾನ್ರಿ ಹುಡುಗ. ಹಂಗಿಂಗೆ ಆಡಲ್ರಿ ಇದು ಏನ ಇವನ್ ಐಡಿ ಏನ ಅಂತಾರಲ್ರಿ, ಅದು ಏನೋ ರೊಕ್ಕ ಕೇಳಿದ್ರಿ ಆ ನಮನಿ ಫ್ಯಾನ್ಸ್ ಫಾಲೋವಿಂಗ್. ಕಾರಣ ನಿಜವಾಗಲ್ಲ ನಾನಲ್ಲ, ರೊಕ್ಕ ಕೇಳಿದ್ರಿ ಅಪ್ಪ ಅಷ್ಟು. ಅಂದ್ರೆ ಏನೋ ಲೈಕ್ಸು ಬೇಕಾದ್ರೆ ನೀವು ಫ್ರೀ ಫೈರ್ ಆಡ್ತಿದ್ದೀರ ಅಂದ್ರೆ ಅದೇನೋ ಐಡಿ ಏನೈತು, ಬಿರೇಶ್ ಮರಿಗೌಡ್ರು ಅಂತ ಏನಿದ್ದಂಗೆ ಐತ್ರಿ. 5,000 ಲೈಕ್ಸ್ ಬಂದವ್ರಿ, 5,000. ಅಷ್ಟು ಪಬ್ಜಿ ಆಡ್ತಾರ ಮನ್ಗಂಡು, ಭಾರಿ ಮೀನ್ಸ್ತಾರ ಹುಡುಗರು, ಮನ್ಗಂಡು ಆಡ್ತಾರ. ಏನಿಲ್ರಿ ಇಲ್ಲಿ ಎಲ್ಲ ಸ್ವಲ್ಪ ಬರೇ ಕಂಪ್ನಿ ಬಿಟ್ರೆ ಮನಿ ಬಿಟ್ರೆ ಕಂಪ್ನಿ. ಅದನ್ನು ಬಿಟ್ರೆ ನಮ್ಮ ಸ್ವಲ್ಪ ಕನಸುಗಳಿಗೆ ಸ್ವಲ್ಪ ಪ್ರಯತ್ನ ಮಾಡಾಕತ್ತೀವಿ. ಆ ಒಂದು ಪ್ರಯತ್ನ ಏನಾಕೈತಿ ಅನ್ನೋದನ್ನ ಭಾಳ ಕಾದ ನೋಡ್ಬೇಕು ಅಷ್ಟೆ. ಕಾಯ್ತೀವಿ, ಅದು ಎಲ್ಲಿವರೆಗೂ ಕಾಯಿಸ್ತೈತಿ ಅಲ್ಲಿವರೆಗೂ ಕಾದು ಏನೋ ಒಂದು ಸಣ್ಣ ಪ್ರಯತ್ನ ದೊಡ್ಡದಾಗಿ ಬೆಳೀಲಿ ಅಂತೇಳಿ ನೀವೆಲ್ಲರೂ ನಮಗೆ ಹಾರೈಸ್ರಿ. ಹಂಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಈ ನಮ್ಮ ಒಂದು ಬಿಡದಿ ಬಗ್ಗೆ ಒಂದಷ್ಟು ಮಾತು ಹೇಳಬೇಕು. ಯಾಕಂತಂದ್ರೆ ಎಷ್ಟೋ ಹುಡುಗರಿಗೆ ಎಷ್ಟೋ ಜನಕ್ಕೆ ಈ ಒಂದು ಬಿಡದಿ
ಅದರಲ್ಲೂ ಸ್ಪೆಷಲಾಗಿ ನಮ್ಮ ಉತ್ತರ ಕರ್ನಾಟಕ ಜನರಿಗಂತೂ ಭಾಳ ಅಂದ್ರೆ ಭಾಳ ಒಂದು ಸುಂದರವಾದಂಥ ಯುವಕರಿಗೆ ಒಂದು ಬದುಕನ್ನು ಕೊಟ್ಟದಂತ ಹೇಳ್ಬೋದು. ಅಷ್ಟು ಒಂದು ಬೇಕಾದ ಒಂದು ಉತ್ತರ ಕರ್ನಾಟಕ ಮತ್ತು ಒಂದು ಬಿಡದಿಗೆ ಏನೋ ಒಂದು ಸಂಬಂಧ ಐತೇನೋ ಅನ್ನುವಂಥ ರೀತಿಯೊಳಗೆ ಇರುವಂಥದ್ದು ಒಂದು ಬಿಡದಿ. ಅಷ್ಟು ಇಂಥ ಒಂದು ಪ್ಲೇಸು ಭಾಳ ಸುಂದರವಾಗೈತಿ. ಇದು ಟ್ರೈನ್ ಹೊಂಟೈತೆ ನೋಡ್ರಿ ಇಲ್ಲಿ ಮೊದಲ. ಭಾಳ ಚಲೋ ಐತ್ರಿ ಊರು ಎಲ್ಲ. ಇಲ್ಲಿ ಆಲ್ಮೋಸ್ಟ್ ಇರೋದು ಒಂದು 50% ಉತ್ತರ ಕರ್ನಾಟಕ ಜನ. ನೋಡ್ರಿ ಈ ಸದ್ಯ ಟ್ರೈನ್ ಬರ್ತದೆ. ಸ್ಟಾಪ್ ಆದ್ರೆ ಅದು ಯಾಕಂದ್ರೆ ಗೊತ್ತಿಲ್ಲ. ಎಲ್ಲರೂ ಇಳ್ಕೊಳಕತ್ತಾರ, ಆಚೆ ಕಡೆ ಜಾಸ್ತಿ ಜನ ಇಳ್ಕೊತಾರ. ಭಾಳಷ್ಟು ಜನಕ್ಕೆ ಬದುಕು ಕೊಟ್ಟಿರುವಂಥ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಎಷ್ಟೋ ಕಂಪ್ನಿಗಳಿಂದ ನಮ್ಮ ಉತ್ತರ ಕರ್ನಾಟಕ ಜನ ಭಾಳ ಬರೋದಿಲ್ಲ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ರೀತಿಯಂಥ ಕಂಪ್ನಿಗಳಿಲ್ಲ, ಏನೂ ಇಲ್ಲ. ಹಂಗಾಗಿ ಎಲ್ಲರೂ ದುಡಿಯಾಕಂತ ಬರೋದ ಈ ಒಂದು ಬಿಡದಿಗೆ ಬಂದು ಎಷ್ಟೋ ಜನರು ಇಲ್ಲಿ ಬದುಕು ಕಟ್ಕೊಂಡಾರ. ಅದರಲ್ಲೂ ನಮ್ಮ ಯುವಕರಂತರೂ ಭಾಳ ಜನ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದಾಗ ಯುವಕರು ಎಲ್ಲರೂ ಬಿಡದಿ ಒಳಗೆ ಅದಾರ ಅಂತ ಅನ್ಸುತ್ತೆ. ಯಾವುದು ಎಷ್ಟೋ ಜಿಲ್ಲೆಗಳು ನಮ್ಮ ಉತ್ತರ ಕನ್ನಡ ಎಲ್ಲ ಜಿಲ್ಲೆಗಳಿಂದಲೂ ಜನ ಭಾಳ ಅಂದ್ರೆ ಭಾಳ ಜನ ಇಲ್ಲೆಲ್ಲ ಒಂದು ಬಿಡದಿ ಒಳಗೆ. ಅಷ್ಟು ಜನರಿರುವಂಥ ಒಂದು ಪ್ರದೇಶ ಇದು. ಹಾಗೆ ಈಗ ಸ್ವಲ್ಪ ಕಂಟಿನ್ಯೂ ಲಾಗನ್ನು ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೊಂದು ಪ್ರೀತಿಯನ್ನು ತೋರಿಸ್ರಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ. ಮತ್ತೊಂದು ಲಾಗ್ನ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.